ಬಂಧುಗಳೇ, ಮೈಸೂರಿನ ಇತಿಹಾಸ ಇರತಕ್ಕಂಥ ಮೈಸೂರು ಸ್ಯಾಂಡಲ್ವುಡ್ ಫ್ಯಾಕ್ಟ್ರಿ ನಾಲ್ವಡಿಯವರ ದೂರದೃಷ್ಟಿಯ ಚಿಂತನೆ ಮೂಲಕ ದುಡಿಯುವಂಥ ಕಾರ್ಮಿಕ ವರ್ಗಕ್ಕೆ ಮತ್ತು ಶೋಷಿತ ಸಮಾಜಕ್ಕೆ, ದಲಿತರಿಗೆ, ಹಿಂದುಳಿದವರಿಗೆ ಈ ಕಾರ್ಖಾನೆ ಈಗ 100 ವರ್ಷಕ್ಕಿಂತಲೂ ಕೂಡ ಅಧಿಕವಾಗಿರ್ತಕ್ಕಂಥ ಮೈಸೂರು ಸ್ಯಾಂಡಲ್ವುಡ್ ಫ್ಯಾಕ್ಟ್ರಿ, ಅದು ಎಣ್ಣೆ ಇರ್ಬೋದು, ಗಂಧದ ಕಡ್ಡಿ ಇರ್ಬೋದು, ಸೋಪ್ ಇರ್ಬೋದು, ಸುಮಾರು 100 ಸಾಮಗ್ರಿಗಳು ಇಲ್ಲಿ ತಯಾರಾಗ್ತಕ್ಕಂಥದ್ದನ್ನು ನಾನು ಬಲ್ಲೆ. ನಾನು ಸ್ಥಳೀಯವಾಗಿ ಇದನ್ನು ಭಾಳ ವರ್ಷಗಳಿಂದ ಕೂಡ ನಿರೀಕ್ಷೆ ಇಟ್ಕೊಂಡು ಬಂದಿದ್ದೀನಿ. ಆದರೆ ಇಲ್ಲಿ ಹೆಚ್ಚು ಕನ್ನಡವನ್ನು ಬಳಸುವಂಥ ಹವ್ಯಾಸ ಇರಬೇಕಾಗಿತ್ತು. ಆ ಕನ್ನಡವನ್ನು ಬಿಟ್ಟು ಮೊದಲನೇದಾಗಿ ಇಲ್ಲಿ ಇಂಗ್ಲೀಷ್ ಭಾಷೆಯನ್ನು ಹೆಚ್ಚು ಬಳಸಿರ್ತಕ್ಕ ಮೈಸೂರು ಸ್ಯಾಂಡಲ್ ಅಂತಕ್ಕಂಥದ್ದು ಇದು ನಮ್ಮೆಲ್ಲರ ವಿರೋಧ ಇದೆ. ಇವತ್ತು ಏನಕ್ಕೆ ನಾವು ಕನ್ನಡ ಪರ ಹೋರಾಟಗಾರ ಇವತ್ತು ಹೋರಾಟ ಮಾಡ್ತಾಯಿದ್ದೀವಿ ಅಂತ ಹೇಳಿದ್ರೆ, ನಾವು ಇಷ್ಟು ವರ್ಷಗಳಾದರೂ ಕೂಡ ನಮ್ಮ ಕನ್ನಡಕ್ಕೆ ಒಂದು ಶಾಸ್ತ್ರೀಯ ಸ್ಥಾನಮಾನ ಇದೆ. 1950ರಿಂದ ಕೂಡ ಇಲ್ಲಿ ತನಕನೂ ಕೂಡ ಕನ್ನಡಕ್ಕೆ, ಕನ್ನಡ ಭಾಷೆಗೆ ತಂದೆಯಾದಂಥ ಒಂದು ಸಾಹಿತ್ಯ ಕ್ಷೇತ್ರ ಕೂಡ ಇವತ್ತು ಭಾಳ ಮಹತ್ವ ಇರತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ಗಮನದಲ್ಲಿಟ್ಕೊಂಡು ಬರ್ತಾಯಿದ್ದೀವಿ. ನಮ್ಮ ಸ್ಥಳೀಯವಾಗಿರ್ತಕ್ಕಂಥ ಗಂಧೆಣ್ಣೆ ಕಾರ್ಖಾನೆಯಲ್ಲಿ ಸಂಬಂಧಪಟ್ಟಂಥ ಕೈಗಾರಿಕಾ ಎಚ್ ಕೆ ಪಾಟೀಲ್ರವರು ಇದರ ವಿರುದ್ಧ, ಕನ್ನಡದ ವಿರುದ್ಧವಾಗಿ ಮತ್ತು ಒಂದು ಭಾಷೆಯ ವಿರುದ್ಧವಾಗಿ ಮತ್ತು ನಮ್ಮ ಕನ್ನಡದಲ್ಲೂ ಕೂಡ ಭಾಳ ಪ್ರತಿಭಾನ್ವಿತ ಹೆಣ್ಮಕ್ಳಿದ್ದಾರೆ. ಅವರನ್ನು ಇವರಿಗೆ ಅಡ್ವರ್ಟೈಸ್ಮೆಂಟ್ ಕೊಡಬಹುದಾಗಿತ್ತು. ಇವ್ರನ್ನ ನೀವು ಯಾವುದೇ ಇದಕ್ಕೂ ಬಳಸ್ಬೋದಾಗಿತ್ತು. ಅದನ್ನು ಬಿಟ್ಟು ತಬನಾ ಬಾಟಿ ಅಂತಕ್ಕಂಥವ್ರನ್ನ 6 ಕೋಟಿಗಿಂತಲೂ ಕೂಡ ಅಧಿಕವಾಗಿ ಹಣ ಕೊಟ್ಟು ಇದನ್ನು ಇಲ್ಲಿ ಪ್ರಸ್ತುತಪಡಿಸ್ತಾ ಇರೋದು, ಪ್ರಚಾರ ಮಾಡ್ತಾ ಇರ್ತಕ್ಕಂಥದ್ದು ನಮ್ಮೆಲ್ಲರ ಕನ್ನಡ ಪರ ಹೋರಾಟಗಾರ ವಿರೋಧವಿದೆ. ಯಾಕೆಂದರೆ ಕನ್ನಡಕ್ಕೆ ಮಾಡ್ತಕ್ಕಂಥ ದ್ರೋಹ, ಕನ್ನಡದ ಓಟನ್ನು ಹಾಕಿಸ್ಕೊಂಡು ಕನ್ನಡದ ತೆರಿಗೆ ಹಣದಲ್ಲಿ ನೀವೆಲ್ಲರೂ ಕೂಡ ಇವತ್ತು ಬದುಕ್ತಾ ಇರ್ತಕ್ಕಂಥದ್ದು ಕೂಡ ನಮ್ಮೆಲ್ಲರೂ ಕೂಡ ಗೊತ್ತಿದೆ. ನೀವು ರಾಜ್ಯದಲ್ಲಿ ಇದ್ಕೊಂಡು ರಾಜ್ಯಕ್ಕೆ ದ್ರೋಹ ಮಾಡ್ತಕ್ಕಂಥದ್ದನ್ನು ನಾವು ಸಹಿಸ್ಕೊಂಡು ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ. ಅದು ಯಾರೇ ದೊಡ್ಡ ವ್ಯಕ್ತಿ ಆದರೂ ಕೂಡ ಕನ್ನಡಕ್ಕೆ ಮಾನ್ಯತೆ, ಕನ್ನಡದ ವಿರುದ್ಧವಾಗಿದ್ದರೆ ಅದನ್ನು ಸಹಿಸೋದಿಲ್ಲ. ನಾನು ಸ್ಥಳೀಯವಾಗಿ ಸಂಬಂಧಪಟ್ಟಂಥ ಅಧಿಕಾರಿ ಜೊತೆ ನನಗೆ ಈಗ ನಮ್ಮ ಸ್ನೇಹಿತರಲ್ಲೂ ಕೂಡ ನೋಡಿ ನಾನು ಇಲ್ಲಿಗೆ ಬಂದಿದ್ದೀನಿ. ನಾಳೆ ಬೆಳಗ್ಗೆ ನಾನು ಸಂಬಂಧಪಟ್ಟಂಥ ಮ್ಯಾನೇಜರ್ ಜೊತೆಲಿ ಭೇಟಿ ಮಾಡಿ ಇದನ್ನು ಬದಲಾವಣೆ ಮಾಡ್ತಕ್ಕಂಥ ಪ್ರಯತ್ನ ಮಾಡಿದೆ. ಯಾಕೆಂದರೆ 1916ರಲ್ಲಿ ಆಗಿರ್ತಕ್ಕಂಥದ್ದು. 1916 ಅಂದರೆ ಹೆಚ್ಚು ಕಡಿಮೆ ಲೆಕ್ಕಾಕಳಿ 109 ವರ್ಷ ಇತಿಹಾಸ ಇರತಕ್ಕಂಥ ಅದು. ಇದಕ್ಕೆ ಭಾಳಷ್ಟು ರಾಜ್ಯದಲ್ಲೆಲ್ಲ, ದೇಶದಲ್ಲೆಲ್ಲ, ಇಡೀ ಪ್ರಪಂಚದ ಎಲ್ಲ ಕಡೆಯೂ ಕೂಡ ಇದಕ್ಕೆ ಮಾನ್ಯತೆ ಇದೆ. ಆದರೆ ನಮ್ಮ ಕನ್ನಡ ಬರೀ ದೇಶಕ್ಕೆ ಸೀಮಿತವಾಗಬಾರ್ದು, ರಾಜ್ಯಕ್ಕೆ ಸೀಮಿತವಾಗಬಾರ್ದು. ನಮ್ಮ ಭಾಷೆಯನ್ನು ಇಡೀ ಪ್ರಪಂಚಕ್ಕೆ ತೆಗೆದುಕೊಂಡು ಹೋಗ್ಬೇಕು ಅಂತ ಹೇಳಿದ್ರೆ ನಾವು ಏನೇನು ತಯಾರು ಮಾಡ್ತೀವಿ, ಗಂಧದೆಣ್ಣೆ ಕಾರ್ಖಾನೆ ಮಾತ್ರ ಅಲ್ಲ, ಯಾವುದೇ ಕೈಗಾರಿಕೆ ಇರ್ಬೋದು, ತಯಾರು ಮಾಡ್ತಕ್ಕಂಥದ್ದು ಇರ್ಬೋದು, ಸರ್ಕಾರದ ವತಿಯಿಂದ ತಯಾರು ಮಾಡ್ತಕ್ಕಂಥದ್ದು. ನಮ್ಮ ಪಕ್ಕದಲ್ಲಿ ರೈಲ್ವೆ ಇದೆ, ಅಶೋಕಪುರಂ ರೈಲ್ವೆ ಇದೆ, ಅಲ್ಲೂ ಕೂಡ ನಾವಷ್ಟು ಹೋರಾಟವನ್ನು ಮಾಡಿ ಅವರು ಕೂಡ ಎಚ್ಚರಿಕೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಅತಿ ಹೆಚ್ಚು ಕನ್ನಡ ಬಳಸ್ತಕ್ಕಂಥ ಆಗಬೇಕು. ತಮನಾ ಬಾಟಿಯವ್ರನ್ನ ಇವತ್ತೇ ಅದನ್ನು ತೆಗಿಬೇಕು ಅಂತಕ್ಕಂಥದ್ದು ನಮ್ಮ ಹೋರಾಟ. ಒಂದು ವೇಳೆ ಇವರೇನಾರು ಕೂಡ ತೆಗಿಲಿಲ್ಲ ಅಂತ ಹೇಳಿದ್ರೆ ಮುಂದಿನ ನಾವು ಇಲ್ಲಿಗೆ ಯಾವುದೇ ಸಚಿವರು ಬಂದರೂ ಕೂಡ ಗೆರವು ಮಾಡಿ ನಾವು ಅವರ ಭಾಷೆಗೆ ನಾವು ಈಗಾಗಲೇ ಮುಖಕ್ಕೆ ಮಸಿ ಬೆಳೆದಿದ್ದೀವಿ. ನೇರವಾಗಿ ಮಸಿ ಬೆಳೀತಕ್ಕಂಥ ಕೆಲಸವನ್ನು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ವ್ಯಕ್ತಪಡಿಸ್ತಿದ್ದೀನಿ. ನಾಲ್ವಡಿ ಕೃಷ್ಣರಾಜ್ ಅವರ ಒಂದು ಕೊಡುಗೆ ಮತ್ತೆ ವಿಶ್ವೇಶ್ವರಯ್ಯ ಕನಸಿನ ಮೈಸೂರು ಸ್ಯಾಂಡಲ್ ಸೋಪು. ಇವತ್ತು ಈ ಸೋಪಿನಲ್ಲಿ ಯಾರೋ ಪರಭಾಷೆ ನಟಿ ತಮನ್ಯ ಬಾಟಿ ಅನ್ನೋರಿಗೆ 6.5 ಕೋಟಿ ಕೊಡ್ತಾ ಇದ್ದಾರೆ ಅಂದರೆ ಎಂಥ ದುರಂತ ಇದು. ಇವತ್ತು ನಮ್ಮಲ್ಲಿ ಇಷ್ಟು 108 ವರ್ಷ ಆದರೂ ಸಹ ಈ ಒಂದು ಮೈಸೂರು ಸ್ಯಾಂಡಲ್ ಚಿತ್ರದಲ್ಲಿ ನಾಲ್ವಡಿ ಕೃಷ್ಣರಾಜ ಒಂದು ಸೋಪಿನ ಭಾವಚಿತ್ರ ಇಲ್ಲ. ಸುಮಾರು ಸಾವಿರಾರು ಜನಗಳಿಗೆ ಉದ್ಯೋಗ ಕೊಟ್ಟಿದ್ದಾರೆ ನಾಲ್ವಡಿ ಕೃಷ್ಣರಾಜ ಅವರಿರು. ಇವತ್ತು ಎಷ್ಟೋ ಜನ ಅಲ್ಲಿ ಪರ್ಮನೆಂಟ್ ಆಗಿದೆ ಸಾಯ್ತಾ ಇದ್ದಾರೆ. ಅಂಥವ್ರಿಗೆ ಒಂದು ಪರಿಹಾರ ಕೊಟ್ಟಿಲ್ಲ. ಎಷ್ಟೋ ಜನ ಕೆಲಸ ಮಾಡ್ತಾ ತೀರೋಗಿದ್ದಾರೆ. ಅಂಥವ್ರಿಗೂ ಅವ್ರ ಮಕ್ಕಳಿಗೂ ಸಹ ಅಲ್ಲಿ ಕೆಲಸ ಕೊಟ್ಟಿಲ್ಲ. ಇಷ್ಟೆಲ್ಲ ಇದ್ದು ಸಹ ಯಾರೋ ಒಬ್ಬಳು ತಮನ್ಯ ಬಾಟಿಯವ್ರಿಗೆ 6.5 ಕೋಟಿ ಕೊಡ್ತಾ ಇದ್ದಾರೆ ಅಂದರೆ ಇದೆಂಥ ಅಭ್ಯಾಸ. ಇವತ್ತು ಅಲ್ಲಿಂದ ಜನ ನಮಗೆ 3 ತಿಂಗಳಿಂದ ಸಂಬಳ ಇಲ್ಲ ಅಂತೇಳಿ ಅಲ್ಲೆಲ್ಲ ಪ್ರತಿಭಟನೆ ಮಾಡ್ತಾರೆ. ಮೈಸೂರು ಸ್ಯಾಂಡಲ್ ಕಾರ್ಮಿಕರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಆ 6.5 ಕೋಟಿ ಜನ ಅವ್ರುಗಳು ಕೊಟ್ಟರೆ ಪಾಪ ಅವ್ರ ಜೀವನ ನಡೆಯುತ್ತೆ. ಅದು ಬಿಟ್ಟು ಇವರು ಲಾಭ ಬಂದಂತೆಲ್ಲ ಅವ್ರು ಬೋಜ್ ಮಾಡೋಂಥ ಕೆಲಸ ಮಾಡ್ತಾ ಇದ್ದಾರೆ. ಕೂಡಲೇ ನಾನು ರಾಜ್ಯ ಸರ್ಕಾರ ಮನವಿ ಮಾಡ್ತಾ ಇದ್ದೀನಿ, ನಿಮ್ಮ ಮ್ಯಾನೇಜ್ಮೆಂಟ್ ಏನಿದೆ ಮ್ಯಾನೇಜ್ಮೆಂಟು ಮೋಜು ಮಸ್ತಿ ಮಾಡ್ತಾ ಇದ್ದಾರೆ. ಅದನ್ನ ತೆಗೆದುಹಾಕ್ಬಿಟ್ಟು ವರ್ಕರ್ಸ್ನೇ ಬಿಡಿ, ನೇರವಾಗಿ ಅದನ್ನು ಉತ್ಪಾದನೆ ಮಾಡೋ ತಯಾರು ಮಾಡೋದು ಎಲ್ಲ ವರ್ಕರ್ಗಳೇ, ಅವರೇ ಕೆಲಸಗಳು ಜಾಸ್ತಿ ಮಾಡ್ತಾ ಇರೋದು. ದಯವಿಟ್ಟು ವರ್ಕರ್ಸ್ ಅಲ್ಲಿದ್ದ ಕೆಲಸಗಾರರಿಗೆ ಸಂಬಳ ಜಾಸ್ತಿ ಕೊಡಿ ನೀವು. ಮತ್ತೆ ಇವತ್ತು ಏನು ಮ್ಯಾನೇಜ್ಮೆಂಟು ಅವ್ರು ಯಾರೋ ಒಬ್ಬ ಮಾರ್ಕೆಟಿಂಗ್ ಮಾಡೋನಂತೆ, ಆ ಮಾರ್ಕೆಟಿಂಗ್ ಮಾಡೋನು ವಿದೇಶನೆಲ್ಲ ನಾನು ಮಾಡ್ತೀನಿ ತಮನ್ಯ ಬಾಟಿ ಹಾಕಿ ಅಂತ ಹೇಳಿದಾರಂತೆ. ಅದನ್ನು ನೋಡಿ ನಮ್ಮ ಸಚಿವ ಸಂಪುಟ ಒಪ್ಕೊಬಿಟ್ಟು ಈಗ ತಮನ್ಯ ಬಾಟಿಗೆ ಕೊಡ್ತೀನಿ ಅಂತ ಕೂತಿದ್ದಾರೆ.
ಕೂಡಲೇ ಏನಾದ್ರು ತಮ್ಮಣ್ಣ ಭಾಟಿಯಾನ ರದ್ದು ಮಾಡಲಿಲ್ಲ ಅಂದರೆ, ಅವ್ರಿಗೆ ಜಾಹೀರಾತನ್ನ ರದ್ದು ಮಾಡಲಿಲ್ಲ ಅಂದರೆ ಉಗ್ರ ಹೋರಾಟ ಮಾಡಬೇಕಾಗುತ್ತೆ. ಕರ್ನಾಟಕದಲ್ಲಿ ಸುಮಾರು ಜನ ನಟಿಯರಿದ್ದಾರೆ. ಆ ನಟಿಯರನ್ನೆಲ್ಲ ಬಿಟ್ಟು ಇವರು ಕೇವಲ ಯಾವುದೋ ಒಂದು ಪರಭಾಷೆ ನಟಿ ಮನೆ ಹಾಕ್ತಿದ್ದಾರೆ, ವಿರೋಧ ಮಾಡ್ತಾ ಇದ್ದೀವಿ. ಮತ್ತು ಮೈಸೂರು ಸ್ಯಾಂಡ್ ಕವರ್ನಲ್ಲಿ ಕನ್ನಡದ ಭಾಷೆ ಇರಬೇಕು, ನಮ್ಮ ಭಾಷೆಗೆ ಆದ್ಯತೆ ಇಲ್ಲ. ಅದೇ ನೀವು ಮೆಡಿಮಿಕ್ಸ್ ಮತ್ತು ಚಂದ್ರಿಕಾ ಅನ್ನೋ ಸೋಪು ತಮಿಳುನಾಡಲ್ಲಿ ಉತ್ಪನ್ನ ಆಗುತ್ತೆ, ಅಲ್ಲಿ ಅವರ ಭಾಷೆ ಇದೆ. ನಮ್ಮಲ್ಲಿ ನಮ್ಮ ಭಾಷೆ ಎಲ್ಲ ಒಂದು ಚಿಕ್ಕದಾಗಿ ಹಾಕಿದ್ದಾರೆ, ಅದು ಭಾಷೆ ಕರ್ನಾಟಕದಲ್ಲಿ ಮಾತ್ರ ಇರೋದು, ಹೊರಗಡೆ ಅದು ಇಲ್ಲವೇ ಇಲ್ಲ. ದಯವಿಟ್ಟು ನಾನು ಮಂತ್ರಿಮಂಡಲಕ್ಕೆ ಒಂದೇ ಹೇಳೋ ಮನವಿ, ಕೂಡಲೇ ತಮ್ಮಣ್ಣ ಭಾಟಿಯಾ ರದ್ದು ಮಾಡಿ ಮತ್ತು ಆ ದುಡ್ಡನ್ನು ನೀವು ವರ್ಕರ್ಸ್ಗೆ ಕೊಡಬೇಕು. ಮತ್ತು ನಾಲ್ವಡಿ ಚಿತ್ರ ಭಾವಚಿತ್ರವನ್ನು ಮೈಸೂರು ಸ್ಯಾಂಡ್ ಸೋಪ್ಗೆ ಹಾಕಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಬಾಲಕೃಷ್ಣ, ಮೈಸೂರು ಕನ್ನಡ ಅಧ್ಯಕ್ಷರು. ಭಾರತದ ಇತಿಹಾಸದಲ್ಲಿ ತನ್ನದೇ ಆದಂತಹ ವಿಶಿಷ್ಟವಾದಂತಹ ಸಂಸ್ಕೃತಿಯನ್ನು ಅಳವಡಿಸಿಕೊಂಡಂಥ ರಾಜ್ಯ ಮೈಸೂರು. ವೀಳ್ಯದೆಲೆ, ಮೈಸೂರು ಮಲ್ಲಿಗೆ, ಮೈಸೂರು ರೇಷ್ಮೆ, ಹೀಗೆ ನಾನಾ ವಿಧದಲ್ಲಿ ಹೆಸರುವಾಸಿಯಾದಂತಹ ನಾಡು ನಮ್ಮ ಮೈಸೂರು, ಈಗ ಕರ್ನಾಟಕ. ಇದರ ಒಂದು ಹೆಮ್ಮೆಯ ಪ್ರತೀಕವಂದಂತೆ 1916ರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಗಂಧದ ಮರಗಳು ಇಲ್ಲಿ ಹಾಳಾಗ್ತಾ ಇದ್ದಾವೆ ಅನ್ನೋ ಗಂಡು ಸ್ಥಾಪಿದಂತಹ ಈ ಸೊಪ್ಪು ಇದುವರೆಗೂ ಇಡೀ ನಾಡಿನಾದ್ಯಂತ ಪ್ರಸಿದ್ಧಿ ಹೊಂದಿ ಇಲ್ಲಿ ಇನ್ನೂ ಯಶಸ್ವಿಯಾಗಿ ಜನರು ಉಪಯೋಗಿಸ್ತಾ ಇದ್ದಾರೆ. ಇಂತಹ ಒಂದು ಸೋಪಿನ ಪ್ರಚಾರಕ್ಕಾಗಿ ಅನ್ಯ ಭಾಷಾ ನಟಿಯನ್ನು ತಗೊಂಬಂದು 6.5 ಕೋಟಿ ಅಷ್ಟು ಹಣ ಕೊಟ್ಟು ಇಲ್ಲಿ ರಾಯಭಾರಿಯನ್ನಾಗಿ ನೇಮಿಸ್ತಾ ಇರೋದು ಖಂಡನೀಯವಾದಂಥದ್ದು. ಹಾಗಾಗಿ ಈ ಪರಭಾಷಾ ನಟಿಯರ ರಾಯಭಾರಿತ್ವವನ್ನು ಕೂಡಲೇ ರದ್ದು ಮಾಡಬೇಕಾಗಿ ಸರ್ಕಾರವನ್ನು ಈ ಮೂಲಕ ಒತ್ತಾಯಿಸ್ತಾ ಇದ್ದೀವಿ. ಮನೋಹರ್, ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.